ರಾಜಕೀಯ ವಿಶ್ಲೇಷಕರಾದಂತ ಪ್ರಶಾಂತ್ ನಾತು ಇದ್ದಾರೆ. ಪ್ರಶಾಂತ್, ಟೋಟಲಿ ಎಲ್ಲ ಇನ್ಸಿಡೆಂಟ್ ನೋಡ್ತಾ ಇದ್ರೆ ನಿನ್ನೆಯ ಪೋಸ್ಟ್ ಮಾರ್ಟಮೇ ಇದು ಎಕ್ಸ್ಪೆಕ್ಟೆಡ್ ಕೂಡ ಹೌದು. ಇದು ನಿನ್ನೆ ಇಷ್ಟು ದೊಡ್ಡ ಇನ್ಸಿಡೆಂಟ್ ಆದಮೇಲೆ ಅದೇ ವಿಚಾರ ಇವತ್ತು ಕೂಡ ಅಧಿವೇಶನದಲ್ಲಿ ಚರ್ಚೆ ಆಗುತ್ತೆ ಅನ್ನೋದು. ಯಾಕಂದ್ರೆ ರಾಜಕೀಯದ ಇತಿಹಾಸದಲ್ಲೇ ಫಾರ್ ದ ಫಸ್ಟ್ ಟೈಮ್ ನಿನ್ನೆ ನಡೆದಂತ ಇನ್ಸಿಡೆಂಟ್ ಆಗಿರೋದು. ಸೊ ಬರೀ ಗಲಾಟೆ ಗದ್ದಲ ಮಾತಿಗೆ ಮಾತು ಇದಕ್ಕೇನೆ ಇವತ್ತಿನ ಸದನ ಕೂಡ ಬಲಿಯಾಯಿತು. ಇಡೀ ಅಧಿವೇಶನವನ್ನು ಕರೆದಿದ್ದೆ ಕೇಂದ್ರದ ಜೊತೆ ಒಂದು ತಿಕ್ಕಾಟವನ್ನು ಇನಿಷಿಯೇಟ್ ಮಾಡುವ ಸಂದರ್ಭದಲ್ಲಿ ಅನ್ನೋದು ಸ್ಪಷ್ಟ. ನಿನ್ನೆ ಕೂಡ ನಾವು ಇದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ವಿ. ಯಾವಾಗ ನಿಮಗೆ 2ನೇ ಪ್ಯಾರಾದಲ್ಲೇ ಕೇಂದ್ರದ ವಿರುದ್ಧ ಸಂಘರ್ಷದ ಮಾತುಗಳನ್ನು ಬರೆದು ಭಾಷಣದಲ್ಲಿ ಅದನ್ನು ರಾಜ್ಯಪಾಲರಿಗೆ ಓದಲಿಕ್ಕೆ ಹೇಳಲಾಗುತ್ತೋ, ಸಹಜವಾಗಿ ರಾಜ್ಯ ಸರ್ಕಾರಕ್ಕೂ ಗೊತ್ತಿತ್ತು, ಮುಖ್ಯಮಂತ್ರಿಗಳಿಗೆ ಆದಿಯಾಗಿ ಇಷ್ಟು ವರ್ಷಗಳ ರಾಜಕೀಯ ಅನುಭವದಲ್ಲಿ ಗೊತ್ತಿಲ್ಲದೆ ಇರುತ್ತಾ, ಅವ್ರಿಗೆ ಗೊತ್ತಿತ್ತು ಇಲ್ಲ ರಾಜ್ಯಪಾಲರು ಇದನ್ನು ಓದಲಿಕ್ಕೆ ಸಾಧ್ಯ ಇಲ್ಲ ಅಂತ. ಓದಲಿಕ್ಕೆ ಸಾಧ್ಯ ಆಗದೇ ಇದ್ದಾಗ ಅದನ್ನೊಂದು ವಿವಾದವನ್ನಾಗಿ ಮಾರ್ಪಡಿಸಿ ಕೇಂದ್ರ ಮತ್ತು ರಾಜ್ಯದ ತಿಕ್ಕಾಟವನ್ನು ಒಂದು ಫೋರ್ ಫ್ರಂಟಿಗೆ ತರಬೇಕು ಅಂತಕ್ಕಂಥ ಪ್ರಯತ್ನ. ಅದರಲ್ಲಿ 2 ಕಾರಣಗಳು ನಾವು ನಿನ್ನೆ ಕೂಡ ಚರ್ಚೆ ಮಾಡಿದ್ವಿ, ಇವತ್ತು ಕೂಡ ಅದನ್ನೇ ಹೇಳಬೇಕಾಗತ್ತೆ. ಒಂದು, ಇಲ್ಲ ಕಾಂಗ್ರೆಸ್ ಹೈಕಮಾಂಡನ್ನು ಪ್ಲೀಸ್ ಮಾಡ್ತಕ್ಕಂಥ ಪ್ರಯತ್ನ. ಅದು ಯಾವುದೇ ರಾಜಕೀಯ ಪಕ್ಷದ ನಾಯಕರು ಮಾಡ್ತಿರ್ತಾರೆ. ಯಾಕಂದರೆ ಸೋನಿಯಾ ಗಾಂಧಿಯವರ ಕನಸಿನ ಕೂಸು ಈ ಮನರೇಗಾ, ಅವರ ಒಂದು ನ್ಯಾಷನಲ್ ಅಡ್ವೈಸರಿ ಕೌನ್ಸಿಲ್ನ ಸಲಹೆಯ ಕಾರಣದಿಂದ ಡಾಕ್ಟರ್ ಮನಮೋಹನ್ ಸಿಂಗ್ ಈ ಒಂದು ಮನರೇಗಾವನ್ನು ಜಾರಿಗೆ ತಂದಿದ್ದರು. ಈಗ ಆ ನರೇಗಾ ಅನ್ನೋ ಮಹಾತ್ಮ ಗಾಂಧಿ ಹೆಸರನ್ನು ಕೈ ಬಿಡ್ತಿರ್ತಕ್ಕಂಥದ್ದು, ಅದರ ಸ್ವರೂಪವನ್ನು ಬದಲಿಸ್ತಾ ಇರ್ತಕ್ಕಂಥದ್ದನ್ನು ಒಂದು ಪೊಲಿಟಿಕಲ್ ಫೈಟ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ರಾಜ್ಯದಲ್ಲಿ ಒಂದು ಗಟ್ಟಿ ನಾಯಕತ್ವ ಇದೆ. ಹೀಗಾಗಿ ಸಿದ್ದರಾಮಯ್ಯನವರು ಅದನ್ನು ಬಳಸ್ಕೊಂಡು ಈ ಒಂದು ಕೇಂದ್ರ ಮತ್ತು ರಾಜ್ಯದ ತಿಕ್ಕಾಟ, ಅದರಲ್ಲಿ ರಾಜ್ಯಪಾಲರ ಭಾಷಣದಲ್ಲಿ ಕೇಂದ್ರದ ವಿರುದ್ಧದ ಮಾತುಗಳು, ಅವರು ಓದದೇ ಇರತಕ್ಕಂಥದ್ದು, ಅದಕ್ಕೆ ಕಾಂಗ್ರೆಸ್ನ ವಿರೋಧ, ಇವೆಲ್ಲವೂ ಕೂಡ ನಿಶ್ಚಿತವಾಗಿ ರಾಜ್ಯ ಸರ್ಕಾರಕ್ಕೂ ಗೊತ್ತಿತ್ತು, BJPಗೂ ಗೊತ್ತಿದೆ ಏನು ಆಗಬಹುದು ಅಂತಕ್ಕಂಥದ್ದು. ತಮ್ಮ ಪೊಲಿಟಿಕಲ್ ಪ್ಲೇಯನ್ನು ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. 2ನೇ ಅಂಶ ಶ್ವೇತಾ ನಿಶ್ಚಿತವಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು, DK ಶಿವಕುಮಾರ್ ಸ್ವಿಟ್ಜರ್ಲ್ಯಾಂಡ್ನ ದಾವೋಸ್ನಲ್ಲಿದ್ದಾರೆ. ಹೀಗಾಗಿ DK ಶಿವಕುಮಾರ್ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಇದು ನಡೀತಾ ಇರತಕ್ಕಂಥದ್ದು. ಪ್ರಶಾಂತ್, ಅದ್ರ ಬಗ್ಗೆ ಮಾತಾಡ್ತೀನಿ. ಪವರ್ ಫೈಟ್ ನ ಮಧ್ಯೆ DCM DK ಶಿವಕುಮಾರ್ ಒಂದು ಅಚ್ಚರಿಯ ಮಾತಾಡಿದ್ದಾರೆ. ಹೈಕಮಾಂಡ್ ವಿಶ್ವಾಸ, ಶಾಸಕರ ಸಂಖ್ಯಾಬಲ, ಶ್ರಮಕ್ಕೆ ಪ್ರತಿಫಲ, 3 ವಿಚಾರಗಳ ಗುಟ್ಟನ್ನ ಬಿಚ್ಚಿಟ್ಟಿದ್ದಾರೆ DCM DK ಶಿವಕುಮಾರ್. ದಾವೋಸ್ನಲ್ಲಿ ನಿಂತು DK ಶಿವಕುಮಾರ್ ಪವರ್ ಶೇರಿಂಗ್ ಬಗ್ಗೆ ಮಾತಾಡಿದ್ದಾರೆ. ಪವರ್ ಫೈಟ್ ನ ಮಧ್ಯೆ DCM ಅಚ್ಚರಿಯ ಮಾತಿದೆ. ದಾವೋಸ್ನಲ್ಲಿ ನಿಂತು DK ಶಿವಕುಮಾರ್ ಪವರ್ ಶೇರಿಂಗ್ ಬಗ್ಗೆ ಮಾತಾಡಿರೋದು. ಹೈಕಮಾಂಡ್ ನನ್ನ ಕೈ ಬಿಡೋದಿಲ್ಲ, ಆ ವಿಶ್ವಾಸ ನನಗಿದೆ. ನಾಯಕತ್ವದ ಬಗ್ಗೆ ಹೈಕಮಾಂಡ್ ಸೂಕ್ತ ತೀರ್ಮಾನವನ್ನ ತಗೊಳ್ಳುತ್ತೆ. ದಾವೋಸ್ನಲ್ಲಿ ನಿಂತು DK ಶಿವಕುಮಾರ್ ಆಡಿದಂತ ಮಾತಿದು. ಕಠಿಣ ಪರಿಶ್ರಮಕ್ಕೆ ಮೋಸ ಆಗಲ್ಲ, ಪ್ರತಿಫಲ ಸಿಕ್ಕೇ ಸಿಗತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.